ಸರ್, ಈಗ ತಂತ್ರಜ್ಞಾನ ಯುಗದಲ್ಲಿದ್ದೀವಿ. ಈ ಕಳ್ಳ ಸಾಗಣೆ ತಡೆಯಲಿಕ್ಕೆ ನಾವು ತಂತ್ರಜ್ಞಾನವನ್ನು ಹೇಗೆ ಬಳಸೋದು, ಇದು ಅಗತ್ಯತೆಯನ್ನು ಹೇಗೆ ಕಂಡುಕೊಂಡ್ರಿ ತಾವು? ಸರ್, ಅರಣ್ಯ ಇಲಾಖೆ ಕೇವಲ ನಾವು ಹಳೆಯ ಟ್ರೆಡಿಷನಲ್ ಈ ಮೆಥಡ್ಸ್ಗಳಲ್ಲಿಂದ ಅರಣ್ಯವನ್ನು ಈ ಸಂರಕ್ಷಣೆ ನಾವೆಲ್ಲ ಮಾಡ್ತಾ ಇಲ್ಲ. ನಾವು ಹೊಸ ತಂತ್ರಜ್ಞಾನಗಳನ್ನು ಅರಣ್ಯ ಈ ಸಂರಕ್ಷಣೆಯಲ್ಲಿ ಇರ್ಬೋದು, ಆಮೇಲೆ ಎನ್ಕ್ರೋಚ್ಮೆಂಟ್ನ ಕಡಿಮೆ ಮಾಡೋದ್ರಲ್ಲಿ ಇರ್ಬೋದು, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಗಳಲ್ಲಿ ನಾವು ತಾಂತ್ರಿಕತೆಯನ್ನು ಬಳಸಿ ದೇಶದಲ್ಲೇ ನಾವು ಮೊದಲ ಸ್ಥಾನದಲ್ಲಿದ್ದೀವಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಸರ್. ಅದೇ ರೀತಿ ಅರಣ್ಯ ಕಳ್ಳತನವಾದಾಗ ಕೂಡ ನಾವು ಭಾಳಷ್ಟು ಸಲ ಈ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂಥೇಳಿ. ಈ ಮೊದಲೇನಿತ್ತು, ಬರೀ ಪ್ಯಾಟ್ರೋಲಿಂಗ್ ಮಾಡಬೇಕು, ಅರಣ್ಯ ಎಲ್ಲ ಸುತ್ತಬೇಕು, ಅದನ್ನು ಮಾಡಬೇಕು ಅಂತ ಇದು ಇತ್ತು. ಈಗ ಇಂಪಾರ್ಟೆಂಟ್ ಜಾಗದಲ್ಲಿ CCTV ಹಾಕ್ಕೊಂಡಿದ್ದೀವಿ, ಇಂಪಾರ್ಟೆಂಟ್ ಜಾಗದಲ್ಲಿ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಅದನ್ನು ಟೆಕ್ನಾಲಜಿ ಜೊತೆಗೆ ಸೇರಿಸಿ ಕಳ್ಳರನ್ನ ಕಂಡುಹಿಡಿತೀವಿ. ಸೊ ಆಮೇಲೆ ಕಳ್ಳರದ್ದು ಡಾಟಾಬೇಸನ್ನು ಮಾಡಿಟ್ಟಿದ್ವಿ ನಾವು. ಸೊ ಹೀಗಾಗಿ ಅರಣ್ಯ ಇಲಾಖೆ ಎಂದೂ ತಾಂತ್ರಿಕತೆಯನ್ನು ಬಳಸುವಲ್ಲಿ ನಾವು ಹಿಂದೆ ಇಲ್ಲ.